ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಅದು ಬೇರೆ. ಈಗ ನಿಮಗೆ ಗೊತ್ತದ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದ್ರೆ ಮಾಹಿತಿ ಹಕ್ಕು, ಇದು ಬಂದು ಎಷ್ಟೊಂದು ಬದಲಾವಣೆ ಮಾಡಿತ್ತಂತಂದ್ರೆ ಭಾಳಷ್ಟು ಬದಲಾವಣೆ ರಾಜಕಾರಣಿಗಳಿಗೆ ಮತ್ತು ಜೊತೆಗೆ ಅಧಿಕಾರಶಾಹಿ ವರ್ಗಕ್ಕೆ ದೊಡ್ಡದು ಕತ್ತರಿ ಆದಂಗೆ ಆಗಿಬಿಟ್ಟದ. ಹೀಗಾಗಿ ಮಾಹಿತಿ ಹಕ್ಕಿನವು ಅಂದ್ರೆ ಬೆದರಿ ಬಿಡ್ತಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅವ್ರನ್ನ ಹೇಗಾದರೂ ಮಾಡಿ ಕರ್ಬ್ ಮಾಡಬೇಕು, ಹಿಡಿದಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನ ಎಲ್ಲ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ, ಎಲ್ಲ ಪಕ್ಷದವರು ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಂತೂ 3 ಪಕ್ಷಗಳು ನಿಮಗೆ ಗೊತ್ತದ. ಮೊದಲನೇದಾಗಿ ಕಾಂಗ್ರೆಸ್ಸು, ಎರಡನೇದು BJP, ಮೂರನೇದು ನಮ್ಮ JDS. ಎಲ್ಲ ನಾಯಕರಿಗೂ ಇದು ಬೇಡಾದ ಕೂಸು ಅಂತದ್ದು ಇನ್ಫಾರ್ಮೇಷನ್ ಆ್ಯಕ್ಟ್. ಅದಕ್ಕಾಗಿ ಅದನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಮಾಹಿತಿ ಹಕ್ಕನ್ನು. ಅದು ಮಾಹಿತಿ ಅವ್ರಿಗೆ ಯಾಕೆ ಕೊಡ್ಬೇಕು, ನಾವು ಕೆಲಸ ಮಾಡ್ತಾಯಿದ್ವಲ್ಲ ಅನ್ನುವಂಥ ಒಂದು ಮನೋಧರ್ಮ. ಮತ್ತು ಈಗಾಗಲೇ ಅನೇಕರಿಗೆ ತೊಂದರೆನೂ ಆಗಿದೆ ಈ ಮಾಹಿತಿ ಹಕ್ಕಿನಿಂದಾಗಿ. ಅದರಲ್ಲೂ ಈ ಭ್ರಷ್ಟರಿಗೆ, ಇನ್ನುಳಿದವ್ರಿಗೆ ಅವರು ವಾದ ಮಾಡೋದೇನಪ್ಪ, ಇವತ್ತು ಕಂಟ್ರೋಲ್ ಮಾಡಬೇಕು ಅದನ್ನು. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನೇ ತಾರಿದ್ದಾರೆ, ಹೋರಾಟಗಾರಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಿ ಅವ್ರಿಗೆ ಈ ಅಸ್ತ್ರ ಕೊಡೋದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅವರು ಕಾರಣ ಅವ್ರು ಬೆನ್ನು ಹತ್ತಿದ್ದಾರೆ. ಇವತ್ತು ಕೊಡಲು ಅವರು ಏನು ಮಾಡಿದಾರಪ್ಪ ಇವತ್ತಪ್ಪ ಅಂದ್ರೆ, ಇನ್ನೊಂದು ಏನು ಆಗ್ಲಿಕ್ಕತ್ತದಪ್ಪ ಅಂದ್ರೆ, ನ್ಯಾಯಾಲಯಗಳಿಂದ ಬರೋ ನಿರ್ಧಾರ ಆಗಲಿ ಅಥವಾ ತೀರ್ಪುಗಳಾಗಲಿ ಒಂದಿಷ್ಟು ತಡ ಆಗೋದ್ರಿಂದಾಗೆ ಇದ್ರ ತಪ್ಪಿಸ್ಕೊಳ್ಳುವಂಥವ್ರು ಭಾಳ ಇದ್ದಾರೆ. ಈಗಾಗಲೇ ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಅನೇಕರ ಮೇಲೆ ಅಲಿಗೇಷನ್ ಮಾಡಿದ್ರು ಸಹಿತ ಶಿಕ್ಷೆ ಆಗಿದ್ದು ಭಾಳ ಕಡಿಮೆ. ಯಾಕಂತಂದ್ರೆ ಅಲ್ಲಿ ಒಬ್ರಿಗೊಬ್ಬರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಹಕಾರ ಮಾಡ್ಕೊಂಡು ತಪ್ಪಿಸ್ಕೊಳ್ತಾ ಇರ್ತಾರೆ. ಇಷ್ಟಿದ್ದು ಅದಕ್ಕಾಗಿ ಇವತ್ತು ಅದು ಇನ್ನೂ ಒಂದು ಸ್ವಲ್ಪ ವೀಕ್ ಮಾಡ್ಬೋದು. ಇತ್ತೀಚೆಗೆ ವೀಕ್ ಆಗ್ಯದು ಮಾಹಿತಿ ಹಕ್ಕಿಂದ, ಸಾಕಷ್ಟು ವೀಕ್ ಆಗ್ಯದ. ಯಾರೋ ಮಾಹಿತಿ ಹಕ್ಕಿನ ನಾವೇನೋ ಕೇಳಿದ್ರು ಸಹಿತ ಕೊಡೋದು ಲೇಟ್ ಮಾಡೋದು, ಅಧಿಕಾರಿ ಮತ್ತೇನು ಮಾಡೋದು, ಟೈಮ್ ಬೌಂಡ್ ಎಲ್ಲ ಇದ್ದಾವೆ, ಕಾಗದದಲ್ಲೆಲ್ಲ ಇದ್ದಾವೆ. ಆದರೆ ವಾಸ್ತವವಾಗಿ ಹೆಂಗೆ ತಪ್ಪಿಸಾಡುವಂಥ ಕೆಲಸ ಮಾಡೋದ್ರಿಂದಾಗಿ ವಿಶೇಷವಾಗಿ ಇದಕ್ಕೆ ಬೆನ್ನು ಹಚ್ಚಿದ್ರೆ ಮನೆ ಕಡೆ ನೆಮ್ಮದಿ ಹಾಳಾಗಿ ಹೋಗ್ತದೆ ಅಂತ ತಿಳ್ಕೊಂಡು ಅನೇಕ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಅದನ್ನು ಇಟ್ಟುಕೊಂಡು ಕೆಲವು ಇಲ್ಲಂತಲ್ಲ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ಗಳು ಸ್ವಲ್ಪ ಅಧಿಕಾರಿಗಳಿಂದಾಗಲಿ ರಾಜಕಾರಣಿಗಳಿಂದ ದುಡ್ಡು ಹೊಡ್ಕೊಂಡು ತಮ್ಮ ಬದುಕು ಮಾಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ ಅಂತ ಅವ್ರದ್ದು ಆರೋಪ ಅದ. ಅದು ಸುಳ್ಳಂತ ಅಲ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಮತ್ತೊಂದು ಸೋರ್ಸೇ ಇಲ್ಲ. ಇವತ್ತಿನ ಏನು ನಿರುದ್ಯೋಗಿಗಳಿದ್ದಾರೆ ಯುವಕರು, ಅದರಲ್ಲೂ ಮುಖ್ಯವಾಗಿ ಶಿಕ್ಷಿತರಾದಂಥವರು, ಉದ್ಯೋಗ ಇಲ್ಲದಾಗ ಇದ್ದಾಗ ಸಹಜವಾಗಿ ನಾನು ಒಬ್ಬ ಮಾಹಿತಿ ಹಕ್ಕಿನ